ಹಾಯ್ ಫ್ರೆಂಡ್ಸ್, ಮಂಗಳವಾರ ಈ ಸ್ಥಳದಲ್ಲಿ ಬೆಲ್ಲವನ್ನ ಹೂತು ಹಾಕಿ ಜಮೀನುಗಳನ್ನ ಖರೀದಿಸುತ್ತಲೇ ಇರ್ತೀರಾ. ಈಗ ಮಂಗಳವಾರ ನಾನು ನಿಮಗೆ ಹೇಳುತ್ತಿರುವ ಈ ಪರಿಹಾರವನ್ನು ಮಾಡಿ ನೋಡಿ. ಮಂಗಳವಾರ ಈ ಪರಿಹಾರವನ್ನು ಮಾಡಿದರೆ ನೀವು ಮನೆ, ಸ್ಥಳ, ಹೊಲ ಮುಂತಾದ ನಿಮಗೆ ಬೇಕಾದಷ್ಟು ಆಸ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತೆ. ಯಾರಾದರೂ ನಿಮ್ಮನ್ನು ತೊಂದರೆಗೊಳಿಸಿದ್ರೆ ಅಥವಾ ಕೆಟ್ಟ ಮಾತುಗಳಿಂದ ದೂಷಿಸ್ತಿದ್ರೆ ನೀವು ಎಲ್ಲ ದುಃಖಗಳಿಂದ ಮುಕ್ತರಾಗ್ತೀರಾ. ನಾವೆಲ್ಲರೂ ಕೂಡ ನಮ್ಮ ಕ್ರಿಯೆಗಳ ಫಲಿತಾಂಶಗಳನ್ನು ಅನುಭವಿಸ್ತಾ ಇರ್ತೇವೆ. ಇದು ಸತ್ಯ. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಹೇಳಿ ಒಂದು ಸಣ್ಣ ಕಮೆಂಟ್ ಮಾಡಿ. ನಾವು ಮಾಡುವ ಪರಿಹಾರದ ಶಕ್ತಿಯಿಂದ ನಿಮ್ಮ ಕರ್ಮದ ಫಲಿತಾಂಶಗಳು ಕಡಿಮೆ ಆಗುತ್ತೆ. ನೀವು ಅನುಭವಿಸುತ್ತಿರುವ ನೋವಿನಿಂದ ನಿಮಗೆ ಸ್ವಲ್ಪ ಆದರೂ ಪರಿಹಾರ ಸಿಗುತ್ತೆ. ಕೆಲವೊಮ್ಮೆ ನೀವು ಮೊದಲ ಬಾರಿಗೆ ಮಾಡುವ ಪರಿಹಾರಗಳು ಕೆಲಸ ಮಾಡದೇ ಇರಬಹುದು, ಆದರೆ ಮತ್ತೆ ಪ್ರಯತ್ನ ಮಾಡಬೇಕು. ಸರಿಯಾದ ಮಾರ್ಗದಲ್ಲಿ ನಡೆಯುವವರಿಗೆ ಖಂಡಿತವಾಗಿಯೂ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಒಳ್ಳೆಯ ಫಲಿತಾಂಶದಿಂದ ನೀವು ಸುಖ, ಶಾಂತಿ, ಸಮೃದ್ಧಿಯನ್ನು ಅನುಭವಿಸ್ತೀರ. ಕೇವಲ ಅನೇಕರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಇತರರನ್ನು ನಾಶ ಮಾಡಲು ಸಹ ಇದನ್ನು ಮಾಡ್ತಾರೆ. ಆದರೆ ಆ ಥರ ಕೆಟ್ಟ ಕೆಲಸಗಳನ್ನು ಅವರೇ ಅನುಭವಿಸಬೇಕಾಗುತ್ತೆ. ಅವರು ಖಂಡಿತವಾಗಿಯೂ ಅದನ್ನು ಅನುಭವಿಸ್ತಾರೆ. ಆದರೆ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಷ್ಟೆ. ಕೆಲವೊಮ್ಮೆ ನೀವು ನೋಡ್ತಲೇ ಇರ್ತೀರ, ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ಒಳ್ಳೆಯ ದಿನಗಳು ಬರಲಿವೆ. ಅದೇ ರೀತಿ ಒಳ್ಳೆಯದನ್ನು ಮಾಡುವವರಿಗೆ ಕೆಟ್ಟ ದಿನಗಳು ಕೂಡ ಬರುತ್ತೆ. ಇದು ಅನೇಕ ಜನರು ಭಾವಿಸ್ತಾರೆ. ನಮಗೂ ಕೂಡ ಹಾಗೆಯೇ ಅನಿಸುತ್ತೆ. ಒಂದು ವಿಷಯವನ್ನು ನೆನಪಿಡಿ, ಒಳ್ಳೆಯದಕ್ಕೆ ಒಳ್ಳೆಯ ದಿನಗಳು ಬರ್ತಿವೆ ಮತ್ತು ಕೆಟ್ಟದಕ್ಕೆ ಕೆಟ್ಟ ದಿನಗಳು ಬರ್ತಿವೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಯಾವ ಹಾದಿಯಲ್ಲಿ ನಡೀತಾ ಇದ್ದೀರಿ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ಈ ಮಾರ್ಗ ಸರಿನಾ ತಪ್ಪಾ ಎಂದು ನೀವು ಭಾವಿಸಿದರೆ ಹಿಂದಿರುಗಿ ನೋಡಬೇಡಿ. ನಿಮಗೆ ಒಳ್ಳೆಯದು ಅಂತ ಯಾವುದು ಅನಿಸುತ್ತೋ ಅದನ್ನು ದಾರಿನ ತಪ್ಪಿಸೋದಕ್ಕೆ ಹೋಗಲೇಬೇಡಿ. ಏನೇ ಸಂಭವಿಸಿದ್ರೂ ಕೂಡ ನೀವು ಬಯಸಿದ್ದನ್ನು ಮಾಡಿ, ಆದರೆ ಬೇರೆಯವರಿಗೂ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು. ಆವಾಗಿನ ಪೂರ್ತಿ ಮಾತ್ರ ಅದು ಚೆನ್ನಾಗಿ ಅನಿಸುತ್ತೆ, ಮತ್ತು ಆಮೇಲೆ ನೀವು ಅದನ್ನು ಡಬಲ್ ಆಗಿ ಆ ಕಷ್ಟಗಳನ್ನು ಅನುಭವಿಸ್ತೀರ. ಈ ಬಾರಿ ನಾನು ಒಳ್ಳೆಯದಾಗಿ ಬದಲಾಗ್ತಿದ್ದೀನಿ ಅಂತ ನೀವು ಅನ್ಕೋಬೇಕು. ನನ್ನ ಮಾರ್ಗದಿಂದ ದುಷ್ಟರನ್ನು ತೆಗೆದು ಹಾಕ್ತಾ ಇದ್ದೀನಿ. ಎಂದಿಗೂ ಭಯಪಡಬೇಡಿ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿ. ನಿಮ್ಮ ಜಾತಕದಲ್ಲಿ ಮಂಗಳ ಇದ್ದರೆ ನಿಮಗೆ ಧೈರ್ಯ ಬರುತ್ತೆ. ನೀವು ಧೈರ್ಯಶಾಲಿಗಳು ಆಗಿರ್ತೀರ. ನಾವು ಧೈರ್ಯವನ್ನು ನೋಡ್ತಲೇ ಇರ್ತೇವೆ. ಪೊಲೀಸ್, ಸೈನಿಕರು ಅವರೆಲ್ಲರೂ ಕೂಡ ಮಂಗಳವು ತುಂಬ ಬಲಶಾಲಿಯಾಗಿರುತ್ತೆ. ಯಾರಿಗೆ ಮಂಗಳವು ದುರ್ಬಲವಾಗಿರುತ್ತೆ ಅವರು ಹೊರಗೆ ಎಷ್ಟೇ ಧೈರ್ಯಶಾಲಿಯಾಗಿದ್ರೂ ಕೂಡ ಅವರು ಒಳಗೆ ಭಯ ಪಡ್ತಿರ್ತಾರೆ. ನಿಮ್ಮ ಜಾತಕದಲ್ಲಿ ಮಂಗಳ ದುರ್ಬಲ ಆಗಿದ್ರೆ ವೈವಾಹಿಕ ಜೀವನಗಳು ಸಮಸ್ಯೆಗಳು ಉಂಟಾಗ್ತವೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಅನ್ಯಾಯದ ತೀರ್ಪುಗಳು, ಘರ್ಷಣೆಗಳ ಸಮಯದಲ್ಲಿ ನೋವುಂಟು ಮಾಡುವ ಮಾತುಗಳು ಇವೆಲ್ಲವೂ ಸಂಭವಿಸುತ್ತೆ. ನೀವು ಪ್ರಾರಂಭಿಸಿದ ಕೆಲಸದಲ್ಲಿ ಯಶಸ್ಸು ಬಯಸಿದರೆ, ನೀವು ಹೋಗುವ ಹಾದಿಯಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಮಂಗಳವಾರ ನಿಮ್ಮ ಮನಸ್ಸಿನಿಂದ ಈ ಕೆಲಸವನ್ನು ಮಾಡಿ. ಮಂಗಳವಾರ ಸ್ವಲ್ಪ ಬೆಲ್ಲ ತೆಗೆದುಕೊಳ್ಳಿ. ಬೆಲ್ಲ ಹಳೆಯದಾಗಿದ್ದರೆ ಉತ್ತಮ. ಅದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ನಿಮ್ಮ ಕೈಯಲ್ಲಿ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡು ಓಂ ಆಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 9 ಬಾರಿ ಪಠಿಸಿ. ಮಂತ್ರವನ್ನು ಮತ್ತೆ ಪುನರ್ ಉಚ್ಚರಿಸಿ. ನಾನು ಮತ್ತೊಮ್ಮೆ ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಓಂ ಆಂ ಅಂಗಾರಕಾಯ ನಮಃ. ಇದು ಮಂಗಳನ ಮಂತ್ರ. ಬೆಲ್ಲವು ಮಂಗಳಕ್ಕೆ ಸಂಬಂಧಿಸಿದೆ ಮತ್ತು ಈ ಮಂತ್ರವು ಮಂಗಳದ ಆಶೀರ್ವಾದವನ್ನು ಪಡೆಯಲು ತುಂಬ ಉಪಯುಕ್ತವಾಗಿರುತ್ತೆ. ಮಂಗಳವು ಭೂಮಿಗೆ ಸಂಬಂಧಿಸಿದೆ. ಮಂಗಳ ಭೂಮಿಯ ಮಗ. ಈ ಇಡೀ ಪ್ರಪಂಚವು ಮಣ್ಣಿನೊಂದಿಗೆ ಸಂಪರ್ಕ ಹೊಂದಿದೆ. ನಾವು ನೋಡುವ ಪ್ರಾಣಿಗಳು ಮತ್ತು ಮನುಷ್ಯರು ಸಹ ಭೂಮಿಯ ರೂಪಗಳು. ಅವರೆಲ್ಲರೂ ಭೂಮಿಯಿಂದ ಬಂದವರು. ಪಕ್ಷಿಗಳು, ಪ್ರಾಣಿಗಳು ಮತ್ತು ಮನುಷ್ಯರು ಸಾವಿನ ನಂತರ ಅವರು ಮಣ್ಣಾಗಿ ಬದಲಾಗಬೇಕು, ಅಲ್ಲವೇ? ಮನುಷ್ಯರು ಹುಟ್ಟಿದಾಗ ಎಷ್ಟೇ ಭಾರ ಇದ್ದರೂ ಕೂಡ ಮರಣದ ನಂತರ ಅವರ ದೇಹವು ಇರುತ್ತದೆ.
ದಹನದ ನಂತರ ಸುಟ್ಟ ನಂತರ ಚಿತಾಭಸ್ಮವನ್ನು ಹೊರತೆಗೆಯಲಾಗುತ್ತೆ ಮತ್ತು ಅವುಗಳ ತೂಕವು ಒಬ್ಬ ವ್ಯಕ್ತಿಯು ಹುಟ್ಟಿದಾಗ ಇರುವ ತೂಕಕ್ಕೆ ಸಮನಾಗಿರುತ್ತದೆ. ಇದು ನೀವು ನಂಬಿದರೆ ನಂಬ್ರಿ, ಬಿಟ್ಟರೆ ಬಿಡ್ರಿ, ಇದು ನಿಜ. ಇದು ಭೂಮಿ. ನಾವು ಅದರ ಸ್ಥಿತಿಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನೀವು ಈ ಭೂಮಿಗೆ ಬೆಲ್ಲವನ್ನು ಅರ್ಪಿಸಬೇಕು. ಯಾರೂ ಇಲ್ಲದ ಸ್ವಚ್ಛವಾದ ಸ್ಥಳಕ್ಕೆ ಹೋಗಿ, ನಿಮ್ಮ ಹತ್ತಿರವಿರುವ ಸ್ವಲ್ಪ ಏಕಾಂತವಾದ ಸ್ಥಳಕ್ಕೆ ಹೋಗಿ. ನೀವು ಅಲ್ಲಿ ಒಂದು ಸಣ್ಣ ಗುಂಡಿಯನ್ನು ಅಗೆಯಬೇಕು. ಅದನ್ನು ಅಗೆದು ಈ ಬೆಲ್ಲವನ್ನು ಅದರಲ್ಲಿ ಹಾಕಿ ಅದನ್ನು ಮಣ್ಣಿನಿಂದ ಮುಚ್ಚಿ. ಅದನ್ನು ಮಣ್ಣಿನಿಂದ ಮುಚ್ಚುವಾಗ ನಿಮ್ಮ ಕೈಯಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು 9 ಬಾರಿ ಸ್ವಲ್ಪ ಸ್ವಲ್ಪ ಸಿಂಪಡಿಸಿ. ನೀವು ಪ್ರತಿ ಬಾರಿ ಮಣ್ಣನ್ನು ಕೈಯಲ್ಲಿ ತೆಗೆದುಕೊಂಡಾಗ ಓಂ ಅಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಮತ್ತು ಬೆಲ್ಲದ ಮೇಲೆ ಮಣ್ಣನ್ನು ಸುರಿಯಿರಿ. ಈ ರೀತಿಯಾಗಿ ನಿಮ್ಮ ಕೈಯಲ್ಲಿರುವ ಮಣ್ಣನ್ನು 9 ಬಾರಿ ತೆಗೆದುಕೊಂಡು ಮಂತ್ರವನ್ನು 9 ಬಾರಿ ಜಪಿಸಿ ಬೆಲ್ಲದ ಮೇಲೆ ಸುರಿಯಿರಿ ಮತ್ತು ಮೇಲೆ ಸ್ವಲ್ಪ ಹೆಚ್ಚು ಮಣ್ಣನ್ನು ಸೇರಿಸಿ ಮತ್ತು ಮಣ್ಣನ್ನು ಅಲುಗಾಡಿಸದೆ ಅದನ್ನು ಗಟ್ಟಿಯಾಗಿ ಒತ್ತಿರಿ. ನಂತರ ನೀವು ಈ ಬೆಲ್ಲವನ್ನು ಸುರಿಯುತ್ತಿರುವ ಸ್ಥಳವನ್ನು ಸ್ವಲ್ಪ ಪಕ್ಕಕ್ಕೆ ಇಡಲು ಪ್ರಯತ್ನಿಸಿ. ಇದರಿಂದ ಅನೇಕ ಜನರು ಅದರ ಮೇಲೆ ಕಾಲು ಇಡೋದಿಲ್ಲ. ಆದಾಗ್ಯೂ ನೀವು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಅಲ್ಲಿ ಕುಳಿತು ಸುಮಾರು 5 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಇನ್ನು ಧ್ಯಾನ ಮಾಡಿ ಮತ್ತು ನಿಮ್ಮ ಆಸೆಯನ್ನು, ಶಾಂತಿಯನ್ನು ವ್ಯಕ್ತಗೊಳಿಸಿ. ನಿಮ್ಮ ಹೃದಯದಿಂದ ನೀವು ಬಯಸುವುದನ್ನು ವ್ಯಕ್ತಪಡಿಸಿ. ಅದು ಭೂಮಿಯಾಗಿರಲಿ, ಕೃಷಿಯಾಗಿರಲಿ, ಹೊಲ ಆಗಿರಲಿ, ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು, ಸಂಘರ್ಷಣೆ ಇಲ್ಲದೆ ಶಾಂತಿಯುತ ಜೀವನ, ಭೂಮಿಗೆ ಸಂಬಂಧಿಸಿದಂತೆ ನೀವು ಬಯಸಿದ್ದೆಲ್ಲವೂ ಕೂಡ ಆಗುತ್ತದೆ. ನಿಮ್ಮ ಆಸೆಯನ್ನು ನಿಮ್ಮ ಹೃದಯದಿಂದ ವ್ಯಕ್ತಪಡಿಸಿ ಮತ್ತು ನಂತರ ಮನೆಗೆ ಹಿಂದಿರುಗಿ. ಆಗ ನೀವೇ ನೋಡುತ್ತೀರಿ, ಶೀಘ್ರದಲ್ಲೇ ನಿಮ್ಮ ಆಸೆ ಈಡೇರುತ್ತದೆ ಮತ್ತು ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ನೀವು ಬಯಸಿದ್ದನ್ನು ನೀವು ಪಡೆಯುತ್ತೀರಿ. ಈ ಪರಿಹಾರವು ತುಂಬ ಶಕ್ತಿಶಾಲಿಯಾಗಿದೆ. ಈ ಪರಿಹಾರವನ್ನು ಮಾಡುವ ಮೂಲಕ ಅನೇಕ ಜನರು ಉತ್ತಮ ಫಲಿತಾಂಶಗಳನ್ನು ಸಾಧಿಸಿದ್ದಾರೆ. ಆದರೆ ನಿಮಗೆ ಸಿಕ್ಕಿದೆ ಈ ರೀತಿ. ನೀವು 9 ಮಂಗಳವಾರ ಈ ಪರಿಹಾರವನ್ನು ಮಾಡಬೇಕು. 9 ಮಂಗಳವಾರ ಹೀಗೆ ಮಾಡಿದರೆ ನಿಮಗೆ 100% ತುಂಬ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.